ಎಲ್ಲರಿಗೂ ಶುಭ ಮುಂಜಾನೆ. 6ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ LV ಆಧಾರಿತ 20 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಹಾಗೂ ಉತ್ತರಗಳನ್ನು ನಾವೀಗ ನೋಡೋಣ. ಅಧ್ಯಾಯ 1 ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ. ಪ್ರಶ್ನೆ 1, ಬಿಟ್ಟ ಸ್ಥಳ ತುಂಬಿರಿ. 4 ಪ್ರಶ್ನೆಗಳು, 4 ಅಂಕಗಳು. ಪ್ರಶ್ನೆ ಸಂಖ್ಯೆ 1, ಇತಿಹಾಸದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಇತಿಹಾಸದ ಪಿತಾಮಹ ಹೆರೋಡೋಟಸ್. ಪ್ರಶ್ನೆ 2, ಒಂದು ಶತಮಾನ ಎಂದರೆ ಎಷ್ಟು ವರ್ಷಗಳು? ಒಂದು ಶತಮಾನ ಎಂದರೆ 100 ವರ್ಷಗಳು. ಹಳೆಯ ಕೃತಿಗಳು ಇದು ಒಂದು ಯಾವ ಸಾಹಿತ್ಯದ ಪ್ರಕಾರ ಅಂತ ಕೇಳಿದರೆ ಲಿಖಿತ ಸಾಹಿತ್ಯದ ಪ್ರಕಾರ. ಪ್ರಶ್ನೆ ಸಂಖ್ಯೆ 4, ಸಾಮಾನ್ಯ ಶಕ ಯಾವ ವರ್ಷದಿಂದ ಆರಂಭವಾಯಿತು ಅಂತ ಕೇಳಿದರೆ ಎಲ್ಲಿಂದ ಆರಂಭವಾಯಿತು ಅಂತ ಕೇಳಿದರೆ ಯೇಸುವಿನ ಜನನದಿಂದ ಸಾಮಾನ್ಯ ಶಕ ಆರಂಭವಾಯಿತು. ಮುಖ್ಯ ಪ್ರಶ್ನೆ ಸಂಖ್ಯೆ 2, ಹೊಂದಿಸಿ ಬರೆಯಿರಿ. 5 ಪ್ರಶ್ನೆಗಳು, 5 ಅಂಕಗಳು. ಪ್ರಶ್ನೆ 5, ಪುರಾತತ್ವ ಆಧಾರಗಳು ಯಾವುದಕ್ಕೆ ಹೊಂದಾಣಿಕೆ ಆಗುತ್ತಂದ್ರೆ ಶಾಸನಗಳು ಪುರಾತತ್ವ ಆಧಾರಕ್ಕೆ ಹೊಂದಾಣಿಕೆ ಆಗುತ್ತದೆ. ಪ್ರಶ್ನೆ 6, 21ನೇ ಶತಮಾನ ಸಾಮಾನ್ಯ ಶಕ 2001ರಿಂದ 2100ರವರೆಗೆ. ಕಾಲಮಾನ ಇಸವಿಗಳು, ಬೆಂಕಿಯ ಪರಿಚಯ, ಹಳೆಯ ಶಿಲಾಯುಗ, ಆಯುಧ ಉತ್ಪಾದನಾ ನೆಲೆ, ಬಳ್ಳಾರಿ ಸಮೀಪದ ಸಂಗನಕಲ್ಲು. ಮುಖ್ಯ ಪ್ರಶ್ನೆ ಸಂಖ್ಯೆ 3, ಒಂದು ವಾಕ್ಯದಲ್ಲಿ ಉತ್ತರಿಸಿ. 5 ಪ್ರಶ್ನೆಗಳು, 5 ಅಂಕಗಳು. ಪ್ರಶ್ನೆ ಸಂಖ್ಯೆ 10, ಇತಿಹಾಸ ಎಂದರೇನು ಅಂತ ಕೇಳಿದರೆ ಇತಿಹಾಸ ಎಂದರೆ ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಪ್ರಶ್ನೆ ಸಂಖ್ಯೆ 11, ಉತ್ಖನನ ಎಂದರೇನು? ಉತ್ಖನನ ಎಂದರೆ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳಿಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕ ಭೂ ಅಗೆತವನ್ನು ನಾವೇನಂತ ಕರಿತೀವಿ? ಉತ್ಖನನ ಅಂತ ಕರಿತೀವಿ. ಪ್ರಶ್ನೆ ಸಂಖ್ಯೆ 12, ಲೋಹಗಳ ಬಳಕೆಯ ಆರಂಭವಾದ ಕಾಲ ಯಾವುದು ಅಂತ ಕೇಳಿದರೆ ನವಶಿಲಾಯುಗ. ಪ್ರಶ್ನೆ ಸಂಖ್ಯೆ 13, ಪರೀಕ್ಷೆಗಳ ಅಕ್ಷರಗಳ ಪರಿಚಯವೇ ಇಲ್ಲದ ಇತಿಹಾಸದ ಕಾಲಘಟ್ಟ ಯಾವುದು ಅಂತ ಕೇಳಿದರೆ ಪ್ರಾಗೈತಿಹಾಸಿಕ ಕಾಲ. ಪುರಾತತ್ವ ಆಧಾರಗಳು ಎಂದರೇನು ಅಂತ ಕೇಳಿದರೆ ಹಿಂದಿನ ಕಾಲದ ಮಾನವರು ಬಳಸಿದ ಹಾಗೂ ಉಪಯೋಗಿಸಿದ ಅವಶೇಷಗಳೇ ಪುರಾತತ್ವ ಆಧಾರಗಳು. ಮುಖ್ಯ ಪ್ರಶ್ನೆ ಸಂಖ್ಯೆ 4, 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿದೆ. ಇತಿಹಾಸದ 3 ಪ್ರಧಾನ ಕಾಲಗಳು ಯಾವುವು ಅಂತ ಕೇಳಿದರೆ ಪ್ರಾಗೈತಿಹಾಸಿಕ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ, ಇತಿಹಾಸ ಕಾಲ. ಮುಂದಿನ ಪ್ರಶ್ನೆ, ಹಳೆಯ ಶಿಲಾಯುಗದ ಮಾನವರ ಉಪಕರಣಗಳನ್ನು ಹೆಸರಿಸಿ ಅಂತ ಕೇಳಿದರೆ ಹೆರೆಚಕ್ಕೆ, ಚಾಕು, ಕಲ್ಲುಳಿ, ಮನೆ ಮುಂತಾದವುಗಳು. ಮುಖ್ಯ ಪ್ರಶ್ನೆ ಸಂಖ್ಯೆ 5, ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಇದೆ. ವಿದ್ಯಾರ್ಥಿ ಶಾಲೆಗೆ ಸೇರಿದ್ದು, ವಿದ್ಯಾರ್ಥಿ ಜನಿಸಿದ್ದು, ವಿದ್ಯಾರ್ಥಿಯ ತಂದೆಯ ಜನನ, ವಿದ್ಯಾರ್ಥಿಯು 5ನೇ ತರಗತಿ ಪಾಸ್ ಆಗಿದ್ದು, ವಿದ್ಯಾರ್ಥಿ 10ನೇ ತರಗತಿ ಪಾಸ್ ಆಗಿದ್ದು ಅಂತ ಇದೆ. ಅದನ್ನು ನಾವೀಗ ಸೀರಿಯಲ್ ಆಗಿ ಜೋಡಿಸೋಣ. ಮೊದಲು ವಿದ್ಯಾರ್ಥಿಯ ತಂದೆಯ ಜನನ, ನಂತರ ವಿದ್ಯಾರ್ಥಿಯ ಜನನ, ನಂತರ ವಿದ್ಯಾರ್ಥಿ ಶಾಲೆಗೆ ಸೇರಿದ್ದು, ನಂತರ ವಿದ್ಯಾರ್ಥಿ 5ನೇ ತರಗತಿ ಪಾಸ್ ಆಗಿದ್ದು, ನಂತರ ವಿದ್ಯಾರ್ಥಿಯು 10ನೇ ತರಗತಿ ಪಾಸ್ ಆಗಿದ್ದು. ಇದು LV ಆಧಾರಿತ 20 ಅಂಕಗಳ ಪ್ರಶ್ನೆ ಕೋಟಿಯಾಗಿದೆ. ಇದರಲ್ಲಿ 5 ಅಂಕದ್ದು ಮರುಸಿಂಚನದ ಪ್ರಶ್ನೆಗಳು ಕೂಡ ಇರ್ತಕ್ಕಂಥದ್ದು. ಧನ್ಯವಾದಗಳು.